ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ 800 ವರ್ಷಗಳ ಇತಿಹಾಸ ಹೊಂದಿರುವ ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವೂ ಒಂದು. ಈ ದೇವಾಲಯವು ಮಂಗಳೂರು ನಗರದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ನಗರದ ಹೊರವಲಯದಲ್ಲಿರುವ ಕಾವೂರು ಗ್ರಾಮದಲ್ಲಿದೆ. ಈ ದೇವಾಲಯವು ಹಲವು ವರ್ಷಗಳ ಹಿಂದಿನ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ ಮತ್ತು ಆಕರ್ಷಕ ವಾಸ್ತುಶಿಲ್ಪ ವಿನ್ಯಾಸಗಳೊಂದಿಗೆ ನವೀಕರಿಸಲಾಗಿದೆ. ಈ ದೇವಾಲಯದ ಪ್ರಮುಖ ದೇವರು ಮಹಾಲಿಂಗೇಶ್ವರದ ಸ್ವಾಮಿಯಾಗಿದ್ದು, ಅವರ ವಿಗ್ರಹವು ಪೂರ್ವ ದಿಕ್ಕಿಗೆ ಮುಖ ಮಾಡಿರುವ ಲಿಂಗದ ರೂಪದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಅಸ್ತಿತ್ವದ ಬಗ್ಗೆ ಅನೇಕ ಇತಿಹಾಸಗಳು, ಕಥೆಗಳು ಪ್ರಚಲಿತದಲ್ಲಿವೆ. ಸಂತ ಕುಬೇರ ಮಹರ್ಷಿ ಈ ಸ್ಥಳಕ್ಕೆ ಭೇಟಿ ನೀಡಿದ್ದ ಕಾರಣ ಈ ಸ್ಥಳಕ್ಕೆ ಕಾವೂರು ಎಂದು ಹೆಸರು ಬಂದಿದೆ. ಈಗ ದೇವಾಲಯದಲ್ಲಿ ಪೂಜಿಸಲ್ಪಡುವ ದೇವರು ಸಂತನು ಮಾಡಿದ ತಪಸ್ಸಿನ ಫಲವಾಗಿ ಕಾಣಿಸಿಕೊಂಡ ದೇವರು ಎಂದು ನಂಬಲಾಗಿದೆ. ಇತಿಹಾಸದ ಪ್ರಕಾರ ಈ ದೇವಾಲಯವನ್ನು ಕೂಳೂರು ಬೀಡುವಿಗೆ ಸೇರಿದ ಕರ್ಣಂತಾಯ ಬಲ್ಲಾಳರು ನಿರ್ವಹಿಸುತ್ತಿದ್ದರು. ಕೂಳೂರು ಮಾಗಣೆಯು ಕಾವೂರು, ಕುಂಚದ್ಬೈಲ್, ಕೂಳೂರು, ಪಡುಕೋಡಿ, ಬಂಗ್ರಕೂಳೂರು, ಉಳಿಯ, ಪಡುಶೆಡ್ಡೆ, ಅಂತ್ರಬೈಲು ಮತ್ತು ಮರಕಡ ಎಂಬ 9 ಹತ್ತಿರದ ಗ್ರಾಮಗಳನ್ನು ಒಳಗೊಂಡಿದೆ. ಬಲ್ಲಾಳ ವಂಶದ ರಾಜರನ್ನು ಕರ್ಣಂತಾಯ ಎಂದು ಕರೆಯುವುದು ವಾಡಿಕೆಯಾಗಿತ್ತು. ಈ ಪ್ರದೇಶವನ್ನು ಆಳುತ್ತಿದ್ದ ಕೂಳೂರು ಬೀಡುವಿನ ಬಲ್ಲಾಳರಿಗೆ ಹಾಗೂ 9 ಗ್ರಾಮದ ಜನರಿಗೆ ಕಾವೂರು ಮಹಾಲಿಂಗೇಶ್ವರನೇ ಮುಖ್ಯ ದೇವರು. ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಮುಖ ಹಬ್ಬಗಳೆಂದರೆ ಮಹಾಶಿವರಾತ್ರಿ, ಶ್ರೀಕೃಷ್ಣ ಜಯಂತಿ ಮತ್ತು ವಾರ್ಷಿಕ ದೇವಸ್ಥಾನದ ಉತ್ಸವ. ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಗುತ್ತದೆ. ಮೂಡು ಸವಾರಿ, ಕಡು ಸವಾರಿ, ಮಧ್ಯಾಹ್ನ ರಥೋತ್ಸವ, ಸಂಜೆ ಮರುಳು ಧೂಮಾವತಿಯ ಭಂಡಾರ ನಡೆಯುತ್ತದೆ. ಈ ದಿನ ನೇಮ ಮತ್ತು ಬಲಿ ಸೇವೆಗಳನ್ನು ಸಹ ನಡೆಸಲಾಗುತ್ತದೆ. ನಂತರ ಸಾಂಪ್ರದಾಯಿಕ ಪದ್ಧತಿಗಳ ಪ್ರಕಾರ ಆಚರಿಸಲಾಗುವ ವಾರ್ಷಿಕ ಉತ್ಸವದ ಅಂತ್ಯವನ್ನು ಗುರುತಿಸಲು ಧ್ವಜವನ್ನು ಇಳಿಸಲಾಗುತ್ತದೆ. ಮಹಾಶಿವರಾತ್ರಿಯಂದು ದೇವಾಲಯದಲ್ಲಿ ವಿಶೇಷ ಪೂಜೆಗಳು, ಸೇವೆಗಳು, ಜಾಗರಣೆ, ಭಜನೆಗಳು ನಡೆಯುತ್ತವೆ. ಇದು ಶಿವನಿಗೆ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಕೃಷ್ಣಾಷ್ಟಮಿಯ ದಿನದಂದು ದೇವಸ್ಥಾನದಲ್ಲಿ ಮೊಸರು ಕುಡಿಕೆ ಉತ್ಸವವನ್ನು ಆಚರಿಸಲಾಗುತ್ತದೆ. ಈ ದೇವಸ್ಥಾನದಲ್ಲಿ ಪ್ರಥಮ ಬ್ರಹ್ಮಕಲಶೋತ್ಸವವು 1982ರಲ್ಲಿ ನಡೆದಿದೆ. ಎರಡನೇ ಬ್ರಹ್ಮಕಲಶೋತ್ಸವವು 1996ರಲ್ಲಿ ನಡೆದಿದೆ. ಮೂರನೇ ಬ್ರಹ್ಮಕಲಶೋತ್ಸವವು 2009ರಲ್ಲಿ ನಡೆದಿದೆ. ಈ ವರ್ಷ 4ನೇ ಬ್ರಹ್ಮಕಲಶೋತ್ಸವಕ್ಕೆ ಪುನಃ ಗರ್ಭಗುಡಿಯನ್ನು ನವೀಕರಣ ಮಾಡಿ ಮಾರ್ಚ್ 1ರಿಂದ ಮಾರ್ಚ್ 9ರ ತನಕ ಬ್ರಹ್ಮಕಲಶೋತ್ಸವ ನಡೆಸಲಾಯಿತು. ದೇವಾಲಯದ ಸಮೀಪ ವಿಶಾಲವಾದ ಕಾವೂರು ಕೆರೆ ಇದೆ. ಶ್ರೀ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ರುದ್ರಾಭಿಷೇಕ, ದೀಪಾರಾಧನೆ ಹಾಗೂ ರಂಗಪೂಜೆಗಳು ನಡೆಯುತ್ತದೆ. ಇಷ್ಟೆಲ್ಲ ವಿಶೇಷತೆ ಒಳಗೊಂಡಿರುವ ಕಾವೂರು ಶ್ರೀ ಮಹಾಲಿಂಗೇಶ್ವರ ಸನ್ನಿಧಿಗೆ ನೀವು ಕೂಡ ತಪ್ಪದೇ ಭೇಟಿ ಕೊಡಿ.